ನಮಸ್ಕಾರ, ಮತ್ತೆ ಹೊಸ ಟ್ರೈನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿದ್ದೀನಿ ಇವತ್ತು KSR ಅಲ್ಲಿ, ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನಲ್ಲಿ ಇದ್ದೀನಿ. ಇದನ್ನು ಮೆಜೆಸ್ಟಿಕ್ ಅಂತಾರೆ, ಇಲ್ಲ ಬೆಂಗಳೂರು ಅಂತಾರೆ, ಇಲ್ಲ ಕಾಳೂರು ಅಂತಲೂ ಹೇಳ್ತಾರೆ. ನನ್ನ ಟ್ರೈನ್ ಬಂದ್ಬಿಟ್ಟು ಇವತ್ತು KSR ಬೆಂಗಳೂರಿಂದ ಕಾರವಾರ ಹೋಗೋ ಪಂಚಗಂಗಾ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ಸು. ಮಳೆ ಬರ್ತಾ ಇದೆ, ಈ ಕಡೆ ನೋಡ್ತಾ ಇರ್ಬೋದು, ಮಾನ್ಸೂನ್ ಟೈಮು. KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಕಾರವಾರ ಹೋಗೋ ಪಂಚಗಂಗಾ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ, ಇದು ಡೈಲಿ KSR ಬೆಂಗಳೂರಿಂದ ಸಾಯಂಕಾಲ 6:50ಕ್ಕೆ ಬಿಟ್ಟು ಮಾರನೇ ದಿನ ಬೆಳಗ್ಗೆ ಅಲ್ಲ, ಸಾಯಂಕಾಲ 7:40ಕ್ಕೆ ಸೇರುತ್ತೆ. ಟೋಟಲ್ 13 ತಾಸು 50 ನಿಮಿಷ ತಗೊಳ್ಳುತ್ತೆ ಈ ಜರ್ನಿ ಕವರ್ ಮಾಡೋಕ್ಕೆ. 612 ಕಿಲೋಮೀಟ್ರು. ನಮ್ಮ ಟ್ರೈನ್ ಬಂದ್ಬಿಟ್ಟು ಇವಾಗ ಪ್ಲಾಟ್ಫಾರ್ಮ್ 9ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ 9ಗೆ ಹಾಕ್ಬೇಕಿನ್ನೂ ಹಾಕಿಲ್ಲ. ಆಮೇಲೆ ಬೆಂಗಳೂರು ಸಿಟಿ ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ, ಟೋಟಲಿ 10 ಪ್ಲಾಟ್ಫಾರ್ಮ್ ಇದೆ ಇಲ್ಲಿ. ಇದಕ್ಕೆ ಜಂಕ್ಷನ್ ಯಾಕಾಗಿದೆ ಅಂದರೆ, ಇಲ್ಲಿಂದ ಮೈಸೂರಿಗೆ ಒಂದು ಲೈನ್ ಹೋಗುತ್ತೆ, ಮತ್ತು ಯಶವಂತಪುರಕ್ಕೆ ಒಂದು ಲೈನ್ ಹೋಗುತ್ತೆ, ಮತ್ತು ಇನ್ನೊಂದು ಬಂದ್ಬಿಟ್ಟು SMVT ಅಂದರೆ ಕೃಷ್ಣರಾಜಪುರಂ ಬಂಗಾರಪೇಟೆ ಜಂಕ್ಷನ್, ಅದೊಂದು ಲೈನ್ ಹೋಗುತ್ತೆ. ಇನ್ನೂ ಪ್ಲಾಟ್ಫಾರ್ಮ್ಗೆ ಹಾಕಿಲ್ಲ. 8ನೇ ಪ್ಲಾಟ್ಫಾರ್ಮಲ್ಲಿ ನಮ್ಮದು ರಾಜಧಾನಿ ಎಕ್ಸ್ಪ್ರೆಸ್ ಇದೆ. ಈಗ ಆ ಥರದ ನಿಜಾಮುದ್ದೀನಿಂದ ಮೆಜೆಸ್ಟಿಕ್ಕಿಗೆ ಬಂದು ಇವಾಗ 8ನೇ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸಿದ್ದಾರೆ. ಈ ಟ್ರೈನು 8 ಗಂಟೆಗೆ ಮೆಜೆಸ್ಟಿಕ್ ಬಿಡುತ್ತಿದ್ದು, ಅದಕ್ಕೆ ಇಲ್ಲೇ ಈಗ ಜಸ್ಟ್ ಬಂದೈತೆ. ಈಗ ಮತ್ತೆ ಹೋಗ್ಬೇಕು ಮೆಜೆಸ್ಟಿಕ್ ಅಲ್ಲ, ಹಜರತ್ ನಿಜಾಮುದ್ದೀನ್, ದಿಲ್ಲಿ ಹೋಗ್ಬೇಕು ರಾಜಧಾನಿ ಎಕ್ಸ್ಪ್ರೆಸ್. ಪ್ಲಾಟ್ಫಾರ್ಮ್ 9ಗೆ ಸೆಂಟಿಂಗ್ ಆಯ್ತು ನಮ್ಮ ಟ್ರೈನು. ನಮ್ಮ ಜರ್ನಿ ಬಂದ್ಬಿಟ್ಟು ಇವತ್ತು S6. ಇದು ರೇಕ್ ಶೇರಿಂಗ್ ಬೇರೆ ಇದೆ. ಮಡ್ಗಾನ್ ಎಕ್ಸ್ಪ್ರೆಸ್, ಕಾರವಾರಿಂದ ಮಡ್ಗಾಂವ್ ಹೋಗುವ ಮಡ್ಗಾಂವ್ ಎಕ್ಸ್ಪ್ರೆಸ್ಗೂ ರೇಕ್ ಶೇರಿಂಗ್ ಇದೆ ಟ್ರೈನು. 6:50ಕ್ಕೆ ಬಿಡಬೇಕಾಗಿದ್ದು 7 ಗಂಟೆಗೆ ಬಿಡುತ್ತೆ ಅಂತ ಅನೌನ್ಸ್ ಮಾಡೋರೆ. ಈಗ ಟೈಮ್ ಬಂದ್ಬಿಟ್ಟು 6:53 ಆಗಿದೆ. 7 o'clock ಬಿಡಬೇಕು ಅಂತ ಇದೆ. ಗಮನಿಸಿ, ಗಾಡಿ ಸಂಖ್ಯೆ 1-6-5-9-5 ಪಂಚಗಂಗಾ ಎಕ್ಸ್ಪ್ರೆಸ್ KSR ಬೆಂಗಳೂರು ನಿಲ್ದಾಣದಿಂದ ಕಾರವಾರ ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 19:09 ಪ್ಲಾಟ್ಫಾರ್ಮ್. ನಮ್ಮ ಜರ್ನಿ ಬಿಡುವುದು ಸ್ಲೀಪರಲ್ಲಿ S6. ವಾರಾಣಸಿಯಿಂದ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 10ಗೆ ಈಗ ಹಾಲ್ಟ್ ಆಗಿದೆ. ಈಗ ನೆಕ್ಸ್ಟ್ ನಮ್ಮ ಟ್ರೈನ್ ಡಿಪಾರ್ಚರ್ ಆಗಬೇಕು. 7 ಗಂಟೆಗೆ ಹೇಳಿದ್ರು, ಅದೇ 3 ನಿಮಿಷ ಡಿಲೇ ಆಗಿದೆ. 16,595 ಪಂಚಗಂಗಾ ಎಕ್ಸ್ಪ್ರೆಸ್ಗೆ ಹೇಳಬೇಕು ಅಂತಂದರೆ, ಈ ಟ್ರೈನು ಟೋಟಲ್ 18 ಬೋಗಿಗಳು ಇದೆ. ಇದರಲ್ಲಿ 4 ಜನರಲ್ಲು, 8 ಸ್ಲೀಪರು, 2 ಥರ್ಡ್ AC ಎಕಾನಮಿ, 1 ಥರ್ಡ್ AC, 1 ಸೆಕೆಂಡ್ AC, ಮತ್ತು ಇನ್ನೊಂದು ಅರ್ಧ ಫಸ್ಟ್ AC ಮತ್ತು ಅರ್ಧ ಫಸ್ಟ್ AC ಮತ್ತು ಅರ್ಧ ಸೆಕೆಂಡ್ AC ಒಂದು ಬೋಗಿ ಇದೆ, ಮತ್ತು 1 SLRD ಇದೆ. ಟ್ರೈನು ಮೆಜೆಸ್ಟಿಕ್ಕಿಂದ 6:50ಕ್ಕೆ ಬಿಟ್ಟು ಸಾಯಂಕಾಲ ಮಾರನೇ ದಿನ ಬೆಳಗ್ಗೆ 8:40ಕ್ಕೆ ಕಾರವಾರಕ್ಕೆ ಸೇರುತ್ತೆ. ಮತ್ತು ಇದೇ ಟ್ರೈನು 8:45ಗೆ ಕಾರವಾರಿಂದ ಮಡ್ಗಾನ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಅದಕ್ಕೆ ಈ ಟ್ರೈನು ರೇಕ್ ಶೇರಿಂಗ್ ಆಗಿದೆ. ಅದು ಬಿಟ್ಟರೆ ಮತ್ತೆ ಪಂಚಗಂಗಾ ಎಕ್ಸ್ಪ್ರೆಸ್ಸು 7/2020 ಇದಾಗಿದೆ, ಇನಾಗ್ರೇಟ್ ಆಗಿದೆ ಫಸ್ಟ್. ಈ ರೂಟಲ್ಲಿ ಹೇಳಬೇಕು ಅಂದರೆ ಟೋಟಲ್ 2 ಟ್ರೈನ್ ಇರೋದು. ಒಂದು ಕಾರವಾರ ಎಕ್ಸ್ಪ್ರೆಸ್ಸು SMVTಯಿಂದ ಹೋಗೋದು ಒಂದು ಟ್ರೈನ್ ಬಿಟ್ಟರೆ ಈ ಟ್ರೈನು. ಬಟ್ ಆದರೆ ಕಾರವಾರ ಎಕ್ಸ್ಪ್ರೆಸ್ SMVTಯಿಂದ ಹೋಗೋದು ಅದು ಕ್ಯಾನ್ಸಲ್ ಆಗಿದೆ, 2 ತಿಂಗಳಾಗಿದೆ. ಮತ್ತು ಆ ಟ್ರೈನ್ ಕ್ಯಾನ್ಸಲ್ ಆಗಿದ್ದರಿಂದ ಈ ರೂಟಲ್ಲಿ ಒಂದೇ ಟ್ರೈನ್ ಆಗಿದ್ದರಿಂದ 5 ಬೋಗಿಗಳು ಎಕ್ಸ್ಟ್ರಾ ಹಾಕಿದ್ದಾರೆ ನಮ್ಮ ಟ್ರೈನ್ಗೆ. ಇವಾಗ ಅಂದರೆ 1 ತಿಂಗಳು ಬಿಫೋರಿಂದನೇ ಹಾಕಿದ್ದಾರೆ. ಆಮೇಲೆ ಈ ರೂಟಲ್ಲಿ ನಿಮಗೆ ಬೇರೆ ಟ್ರೈನ್ ಬೇಕಂದರೆ SMVTಯಿಂದ ಮುರುಡೇಶ್ವರಕ್ಕೆ ಹೋಗೋ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ ಇದೆ. ಅದು ಬಿಟ್ಟರೆ ಕಾರವಾರ ಹೋಗೋದು ಒಂದೇ ಟ್ರೈನ್ ಡೈಲಿ ಹೋಗೋದು. ಕಾರವಾರ ಎಕ್ಸ್ಪ್ರೆಸ್ಸು SMVTಯಿಂದ ಅಲ್ಲ, ಯಶವಂತಪುರದಿಂದ ಟ್ರೈ ವೀಕ್ಲಿ ಇರ್ತದೆ. ಅಂದರೆ ವಾರಕ್ಕೆ 3 ದಿನ ಇದ್ದಿದ್ದು. ಆ ಟ್ರೈನ್ ಕ್ಯಾನ್ಸಲ್ ಆಗಿರೋದು. ಅದು ಯಾವಾಗಂದರೆ ಜೂನ್ ಸಮಥಿಂಗ್ ಡೇಟಿಂದ ನವೆಂಬರ್ 1 ಕ್ಯಾನ್ಸಲ್ ಆಗಿದೆ ಈ ಟ್ರೈನ್. ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅಲ್ಲಿ ಎಲೆಕ್ಟ್ರಿಫಿಕೇಷನ್ ನಡೀತಿದೆ ಹಾಸನದಿಂದ ಸಕಲೇಶಪುರ ಹೋಗೋ ರೂಟಲ್ಲಿ. ಅದಕ್ಕೆ ನಮ್ಮ ಟ್ರೈನ್ ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಆಮೇಲೆ ಹೇಳ್ತೀನಿ. ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಯಿತು, ಬನ್ನಿ ನೋಡೋಣ. ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಿಟ್ಟಿದೆ. ಈಗ KSR ಬೆಂಗಳೂರಿಂದ
ಅರೆ ವಾ, ಡೀಸೆಲ್ ಇಂಜಿನ್ ತುಂಬ ದಿನ ಆಗೋಗಿತ್ತು. WDS6 ಕಾರವಾರ ಪಂಚಗಂಗ. ಪ್ಲಾಟ್ಫಾರ್ಮ್ 2 ಅಲ್ಲಿ ನಮ್ಮ ಧಾರವಾಡ ಒಂದೇ ಬರೋದ್ರಿಂದ ಇದೆ. ಮೆಜೆಸ್ಟಿಕ್ ಕಡೆ ಹೋಗುತ್ತೆ. ಯಶವಂತಪುರ ಜಂಕ್ಷನ್ಗೆ, ಇದಕ್ಕೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ ನಾವು ಬಂದಿದ್ದೀಗ ಒಂದು ಲೈನು, ಮತ್ತು ಈಗ ಹೋಗೋ ಒಂದು ಲೈನು, ಮತ್ತು ಇನ್ನೊಂದು ಯಲಹಂಕ ಹೋಗೋ ಲೈನ್ ಒಂದು ಲೈನ್ ಬರುತ್ತೆ. ಅದಕ್ಕೆ ಇದು ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ 6 ಪ್ಲಾಟ್ಫಾರ್ಮ್ ಇದೆ ನಮ್ಮ ಯಶವಂತಪುರ ಜಂಕ್ಷನಲ್ಲಿ. ಈಗ ಜಸ್ಟ್ ಪ್ಲಾಟ್ಫಾರ್ಮ್ 2 ಅಲ್ಲಿ ಒಂದೇ ಭಾರತ್ ನಿಂತಿದೆ. ಧಾರವಾಡಿಂದ KSR ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ನಿಂತಿದೆ. ಈಗ ನಮ್ಮ ಟ್ರೈನ್ ಬಂದರೆ ಈಗ ಅದಕ್ಕೆ ಡಿಪಾಸರ್ ಕೊಡ್ತಾರೆ. ನಮ್ಮ ಟ್ರೈನಲ್ಲಿ ಡಿಪಾಸರ್ ಕೊಟ್ಟು 2 ನಿಮಿಷ ಟೈಮ್ ಕೊಟ್ಬಿಟ್ಟು 1 ನಿಮಿಷ ಹಾಳು ಕೊಟ್ಟು ನಮ್ಮ ಟ್ರೈನ್ ಡಿಪಾಚರ್ ಆಯಿತು ಯಶವಂತಪುರ ಜಂಕ್ಷನಿಂದ. ನನ್ನ ಪ್ರಕಾರ ಲೋಕೋ ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ಇರುತ್ತೆ, WDP4 ಇರುತ್ತೆ ಅನಿಸುತ್ತೆ. ಯಾಕಂದರೆ ಎಲೆಕ್ಟ್ರಿಫೈಡ್ ಕ್ಯಾನ್ಸಲ್ ಇಲ್ಲ, ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಮಾಡೇ ಇಲ್ಲ, ಇನ್ನೊಂದು ಎಲೆಕ್ಟ್ರಿಫಿಕೇಷನ್ ಮಾಡೇ ಇಲ್ಲ. ಬೆಂಗಳೂರಲ್ಲಿ ಟೋಟಲ್ಲು SMVT ಬಿಟ್ಟರೆ ಮೆಜೆಸ್ಟಿಕ್ ಮತ್ತು ಯಶವಂತಪುರ ಇವೆರಡು ಮಾತ್ರ ಬೇಜಾನ್ ಪ್ಯಾಸೆಂಜರ್ಸ್ಗಳು, ಅಂದರೆ ಚೆನ್ನಾಗಿ ಓಡಾಡ್ತಿದ್ದಾರೆ. ಡಿಪಾರ್ಟ್ ಆಯಿತು ನಮ್ಮ ಯಶವಂತಪುರ ಜಂಕ್ಷನಿಂದ. ಕಾಣಿಸಿದೆ ಇಲ್ಲ ಗೊತ್ತಿಲ್ಲ, ಕತ್ತಲಾಗಿದೆ. ಇಲ್ಲಿಂದ ಯಲಹಂಕ ಜಂಕ್ಷನ್ಗೆ ಹೋಗುವಂಥ ಒಂದು ಲೈನ್ ಹೋಗುತ್ತೆ. ನಾವು ಹೋಗೋದೀಗ ತುಮಕೂರು ಲೈನು, ಬಟ್ ನಾವು ತುಮಕೂರಿಗೂ ರೀಚ್ ಆಗೋಲ್ಲ. ನೆಲಮಂಗಲ ಕಡೆ ಹೋಗ್ತೀವಿ, ಕುಣಿಗಲ್ ಲೈನಲ್ಲಿ ಹೋಗ್ತೀವಿ. ಈ ಚಳಿಗೆ ಒಂದು ಕಾಫಿ ತಗೊಂಡೆ, 10 ರೂಪಾಯಿ ಇಸ್ಕೊಂಡು ಹೋದ್ರು ಸೈಡ್ ಪ್ಯಾಂಟ್ರಿಂದ. ಯಾಕಂದರೆ ಈಗ ನಮ್ಮ ಕೋಚಿಗೆ ಪ್ಯಾಂಟ್ರಿಕ್ ಆಗ್ತಿಲ್ಲ. ಈ ಚಳಿಗೆ ಕಾಫಿ ಮಸ್ತಪ್ಪ. ಈ 72 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಆಗಿ ನಮ್ಮ ಟ್ರೈನ್ ಬಂದಿದ್ದೀವಿ ಇವಾಗ ಕುಣಿಗಲ್ ಸ್ಟೇಷನ್ ಬಂದುಬಿಟ್ಟು KIGL ಅಂತ. ಟೋಟಲಿ 2 ಪ್ಲಾಟ್ಫಾರ್ಮ್, ಚಿಕ್ಕ ರೈಲ್ವೆ ಸ್ಟೇಷನು. 45 ನಿಮಿಷ ಆಲ್ರೆಡಿ ಡಿಲೇ ಆಗಿದೆ. 2 ನಿಮಿಷ ಅಷ್ಟೇ ಆಲ್ಟಿಗೆ ಟೈಮ್ ಇರೋದು. ಅಲ್ಲೇ ಇಲ್ಲಿ ಇನ್ನೂ 1 ಸ್ಟಾಪ್ 2 ಸ್ಟಾಪ್ ಆಗಿದೆ. ಅಲ್ಲೇ 45 ನಿಮಿಷ ಡಿಲೇ ಆಗಿದೆ. ನಮ್ಮ ಟ್ರೈನ್ ರೂಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಟ್ರೈನು KSR ಬೆಂಗಳೂರಿಂದ ಯಶವಂತಪುರ್ಗೆ ಹೋಗಿ, ಯಶವಂತಪುರದಿಂದ ಕುಣಿಗಲ್ಲು, ಚನ್ನರಾಯಪಟ್ಟಣ, ಹಾಸನ್ನು, ಆಮೇಲೆ ಅಲ್ಲಿಂದ ಸಕಲೇಶ್ಪುರ ಡಿಪಾಚರ್ ಆಯಿತು. ಈ ಟ್ರೈನಲ್ಲಿ ರೇಲ್ ನೀರು ಸಪ್ಲೈನೇ ಮಾಡ್ತಿಲ್ಲ. ಯಾವುದೋ ಲೋಕಲ್ ಪ್ರಾಣಿ ಬಿಸ್ಲರಿ ಯೂಸ್ ಮಾಡ್ತವ್ರೆ. ಬಿಸ್ಲರಿ ಬ್ರ್ಯಾಂಡೆಡೇ, ಬಟ್ ಆದರೆ ಲೋಕಲ್. ನೂರ 46 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ 44 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಇವಾಗ ಚನ್ನರಾಯಪಟ್ಟಣಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CNPA. ನಾಳೆ 3 ಗಂಟೆ ಡಿಲೇ ಆಗಿ ಬಂದಿದೆ. ಚನ್ನರಾಯಪಟ್ಟಣ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದರೆ ಟೋಟಲ್ 3 ಪ್ಲಾಟ್ಫಾರ್ಮ್ ಇದೆ. ಇಲ್ಲಿಂದ 17 ಟ್ರೈನ್ಗಳು ಆಲ್ಟಿಂಗ್ ಟ್ರೈನ್ಸ್ ಆಗಿ ಹೋಗ್ತವೆ. ಯಾವ ಟ್ರೈನಿಂದ ಅರಿಜಿನೇಟ್ ಆಗೋಲ್ಲ ಅಥವಾ ಟರ್ಮಿನೇಟ್ ಆಗೋಲ್ಲ. ನಮ್ಮ ಟ್ರೈನ್ಗೆ WDP4D ಲೋಕೋ ಅಟ್ಯಾಚ್ ಆಗಿದೆ ಅಷ್ಟೇ. ಲೆಸ್ ದೆನ್ 1 ಮಿನಿಟ್ ಟೈಮ್ ಕೊಟ್ಟು ಡಿಪಾಚರ್ ಆಯಿತು ಚನ್ನರಾಯಪಟ್ಟಣದಿಂದ.
ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ ನಮ್ಮ ಟ್ರೈನ್ ಬಂದಿದೆ ಈಗ ಹಾಸನ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HAS ಅಂತ. 25 ನಿಮಿಷ ಡಿಲೇ ಆಗಿ ಬಂದಿದ್ದೀವಿ. ಹಾಸನ ಜಂಕ್ಷನ್ ಅಂತ ಯಾಕಂತ ಕರೀತಾರೆ ಅಂದರೆ ಟೋಟಲಿ ಇಲ್ಲಿಂದ ಒಂದು ಲೈನ್ ಬಂದ್ಬಿಟ್ಟು ಅರಸೀಕೆರೆಗೆ ಹೋಗುತ್ತೆ, ಇನ್ನೊಂದು 2 ಲೈನ್ ಬಂದ್ಬಿಟ್ಟು ನಾವು ಬರೋ ಒಂದು ಲೈನು ಮತ್ತು ಹೋಗೋ ಒಂದು ಲೈನು. ಅಂದರೆ ಈಗ ಬಂದಿದ್ದು ನಾವು ಯಶವಂತಪುರನ ಒಂದು ಲೈನ್ ಮತ್ತು ಈಗ ಹೋಗೋದು ಸಕಲೇಶ್ಪುರ ಆ ಲೈನ್ ಒಂದು ಹೋಗುತ್ತೆ. ಇಲ್ಲಿಂದ ಫುಲ್ ಘಾಟ್ ಸೆಕ್ಷನು ಅಷ್ಟೇ, ಏನಿಲ್ಲ. ಇಲ್ಲಿಂದ 3 ನಿಮಿಷ ಹಾಲ್ಟ್ ಇದೆ, ಹಾಲ್ಟ್ ಆದಮೇಲೆ ಡಿಪಾಚರ್ ಆಗುತ್ತೆ. ಇಲ್ಲಿ ಟೋಟಲಿ 10 ನಿಮಿಷ ಹಾಲ್ಟ್ ಇದೆ, ನಾವಾಗಲೇ 3 ನಿಮಿಷ ಅಂದರೆ ಈಗ ಚೆಕ್ ಮಾಡಿದೆ 10 ನಿಮಿಷ ಹಾಲ್ಟ್ ಇದೆ. ಯಾಕಂದರೆ ಜಂಕ್ಷನ್ ಅಲ್ವಾ ಅದಕ್ಕೆ ಅನಿಸುತ್ತೆ. ಸನ್ ಜಂಕ್ಷನ್ದಲ್ಲಿ ಇನ್ನೊಂದು ಕಾಫಿ, ಯಾಕಂದರೆ ಸಕ್ಕ ಚಳಿ ಆಗುತ್ತೆ ಉಂಟು. ಆಯಿತು ಹಾಸನ ಜಂಕ್ಷನಿಂದ ಆವಾಗಲೂ ಒಂದು ಚಿಕ್ಕ ಮಿಸ್ಟೇಕು. ಜಂಕ್ಷನ್ ಅಂತ ಹೇಳಿದ್ದೆ ಮತ್ತು ಅರಸೀಕೆರೆ ಅಂತ ಹೇಳಿದ್ದೆ. ಇಲ್ಲಿಂದ ಇನ್ನೊಂದು ಲೈನ್ ಹೋಗುತ್ತೆ ಮೈಸೂರಿಗೆ, ಮೈಸೂರು ಜಂಕ್ಷನ್ಗೆ. ಟೋಟಲ್ 4 ಲೈನ್. ನಾವು ಈಗ ಹೋಗೋದೊಂದು ಲೈನು, ಮತ್ತು ನಾವು ಬಂದಿದ್ದೊಂದು ಲೈನು, ಮತ್ತು ಒಂದು ಅರಸೀಕೆರೆ ಜಂಕ್ಷನ್ಗೆ ಹೋಗೋದೊಂದು ಲೈನು, ಮತ್ತು ಈಗ ಮೈಸೂರು ಜಂಕ್ಷನ್ಗೆ ಹೋಗುವಂಥ ಒಂದು ಲೈನು. 10 ನಿಮಿಷ ಹಾಲ್ಟಾಗಿ ಡಿಪಾಚರ್ ಆಯಿತು ಹಾಸನ ಜಂಕ್ಷನಿಂದ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಹಾಸನಿಂದ ಚಿಕ್ಕಮಗಳೂರಿಗೆ ಹೋಗಬೇಕು ಅಂದರೆ ಬೈ ಟ್ರೈನ್ ಹೋಗಬೇಕು ಅಂದರೆ ಮತ್ತೆ ನೀವು ಅರಸೀಕೆರೆಗೆ ಹೋಗಿ ಅಲ್ಲಿಂದ ಬೀರೂರಿಗೆ ಹೋಗಿ ಮತ್ತು ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋಗಬೇಕು. ಆದರೆ ಇವಾಗ ಏನಂದರೆ ಹಾಸನಿಂದ ಡೈರೆಕ್ಟ್ ಚಿಕ್ಕಮಗಳೂರಿಗೆ ಒಂದು ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದೇನು ಕಂಪ್ಲೀಟ್ ಆಗಿಲ್ಲ. ಇದೊಂದು ಅಪ್ಡೇಟ್ ಇರಲಿ. 45 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಈಗ ಸಕಲೇಶ್ಪುರಕ್ಕೆ. 10 ನಿಮಿಷ ಹಾಲ್ಟ್ ಇದೆ, ಅದಕ್ಕೆ ಸ್ಟಾಪ್ ಮಾಡಿದ್ದಾನೆ. ಏನೋ ಗೊತ್ತಿಲ್ಲ, ಎಲ್ಲ ಬೋಗಿಲ್ಲೂ ಏನೋ ಪ್ರೆಷರ್ ಇಳಿಸ್ತವ್ರು, ಏನೋ ಎಲ್ಲ ಬೋಗಿಲೂ ಮಾಡ್ತಾವ್ರೆ, ಅದಕ್ಕೆ 10 ನಿಮಿಷ ಇಲ್ಲಿ ಸ್ಟಾಪ್ ಇರಬೇಕು. ಬಿಟ್ಟರೆ ಸಕಲೇಶ್ಪುರದಲ್ಲಿ ಇರೋದೇ 3 ಪ್ಲ್ಯಾಟ್ಫಾರ್ಮು. ಚಿಕ್ಕ ರೈಲ್ವೆ ಸ್ಟೇಷನು, ಒಂದಲೇ ಹಿಲ್ ಸ್ಟೇಷನ್ ಇದು ಸಕಲೇಶ್ಪುರ. 45 ನಿಮಿಷ ಡಿಲೇ ಆಗಿದೆ. ನಮ್ಮ ಟ್ರೈನು ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸಿದ್ದಾರೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SKLR ಸಕಲೇಶ್ಪುರ. ಅದು 221 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಆಗಿದೆ. ಡಿಪಾರ್ಟ್ ಆಯಿತು ಸಕಲೇಶ್ಪುರದಿಂದ.
ಸಂಖ್ಯೆ 1ರಲ್ಲಿ ಬಂದಿದೆ. ಈ ಗಾಡಿಯಲ್ಲಿ ಜಾನೆ ಫ್ರಮ್ ಉಡುಪಿ ನಮ್ಮ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ ಇವಾಗ ಉಡುಪಿ ಸ್ಟೇಷನ್ ಕೋಡ್ ಬಂದುಬಿಟ್ಟು ಯು ಡಿ ಅಂತ. 421 ಕಿಲೋಮೀಟ್ರ್ ಕವರ್ ಮಾಡಿ 2 ಅವರ್ 34 ನಿಮಿಷ ಡಿಲೇ ಆಗಿ ಬಂದಿದೆ ನಮ್ಮ ಟ್ರೈನ್ ಉಡುಪಿಗೆ. ಅದು ಇಲ್ಲಿ ಕೊಂಕಣ್ ರೈಲ್ವೇಸಲ್ಲಿ ಕಾರವಾರ ಡಿವಿಷನ್ಗೆ ಸೇರುತ್ತಿದೆ. ಇಷ್ಟ ಏನಿಲ್ಲ, ಫುಲ್ ಮಾನ್ಸೂನ್ ಸೀಸನ್ನು, ಮಳೆ ಬೇರೆ ಬರ್ತಾಯಿದೆ. ನೋಡ್ತಾ ಇರ್ಬೋದು ಇಲ್ಲಿ ಸ್ಟೇಷನ್ ಆಚೆನೆ ಪಾರ್ಕಿಂಗ್ ಇದು. ಇಲ್ಲೊಂದು ಬಟ್ಟೆ ಅಂಗಡಿ ಬೇರೆ ಇದೆ ಸ್ಟೇಷನ್ ಆಚೆ, ಚೆನ್ನಾಗಿದೆ. ಸ್ಟೇಷನ್ ಬರಬೇಕು 2 ನಿಮಿಷ ಆಯಿತು. ಉಡುಪಿಯಿಂದ ಉಡುಪಿ रिवर ब्रिज क्रॉस होता है. स्वर्ण ನಿಮಿಷ ಆಗಿಕೊಟ್ಟು ಡಿಪಾರ್ಚರ್ ಅದು ನಮ್ಮ ಟೈಮ್ ಬರ್ಕು ಸ್ಟೇಷನ್ ಕೋಡ್ ಬಂದ್ಬಿಟ್ಟು BKJ ಒಂದೇ ಪ್ಲ್ಯಾಟ್ಫಾರ್ಮ್ ಇರೋ ರೈಲ್ವೆ ಸ್ಟೇಷನ್.
ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದ್ದೀವಿ ಕುಂದಾಪುರಕ್ಕೆ ಸ್ಟೇಷನ್ ಕೋಡ್ ಬಂದುಬಿಟ್ಟು KUDA ಅಂತ. ನೋಡೋದು 2 ಪ್ಲಾಟ್ಫಾರ್ಮ್ ಇರೋ ಟ್ರೈನಿಲ್ಲಿ. ನೋಡಿ 18ರಿಂದ 20 ಟ್ರೈನ್ಗಳಲ್ಲಿ ಆಲ್ಟಿನ್ ಟ್ರೈನ್ಸ್ ಅಂದರೆ ಪಾಸಿಂಗ್ ಟ್ರೈನ್ಸ್ ಎಲ್ಲ ಹೋಗ್ತವೆ. 2 ನಿಮಿಷ ಆಲ್ಟ್ ಇದೆ ಅಷ್ಟೇ ಕುಂದಾಪುರದಿಂದ. ನೆಕ್ಸ್ಟ್ ಡಿಪಾರ್ಚರ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. 1 ನಿಮಿಷ ಟೈಮ್ ಕೊಟ್ಟು ಡಿಪಾರ್ಚರ್ ಆಯಿತು ಕುಂದಾಪುರದಿಂದ. ಪಂಚಗಂಗಾವಳಿ ನದಿ. ಈ ನದಿಯಿಂದನೇ ನಮ್ಮ ಟ್ರೈನಿಗೆ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಹೆಸರು ಬಂದಿದ್ದು. ಎರಡು ಸೇಮೇ, ಇವೇನು ಡಿಫ್ರೆಂಟ್ ಇಲ್ಲ. ಚಕ್ರಾ ನದಿ ನೀರು ಫುಲ್ ತುಂಬೋಟ ಇದೆ. ಕೊಲ್ಲೂರು ರಿವರ್ ಕ್ರಾಸಿಂಗ್. ಏನು ಗ್ರೀನರಿ ಐತಪ್ಪ, ಬೆಂಕಿ ಬೆಂಕಿ. ಮೈನ್ ಲೈನಿಂದ ಲೂಪ್ ಲೈನ್ ಹೋಯ್ತು. ಬೆಸ್ಟ್ ಮನೆಯಲ್ಲಿ ಈ ಥರ ಮನೆ ಕಟ್ಕೊಂಡ್ಬಿಟ್ರೆ
ಲೈನಿಂದ ಲೂಪ್ ಲೈನಿಗೆ ತಗೊಂಬಂದ್ರಪ್ಪ. ಬೆಂಗಳೂರು ಸ್ಟೇಷನ್ಗೆ ಸ್ಟಾಪ್ ಇಲ್ಲ ಅದು ನಿಲ್ಲಿಸ್ತವ್ರೆ. ಮೋಸ್ಟ್ಲಿ ಯಾವುದೋ ಟ್ರೈನ್ ಕ್ರಾಸಿಂಗ್ ಇರಬೇಕು. ಮುಂಬೈ LTT ಇಂದ ಮಂಗಳೂರು ಸೆಂಟ್ರಲ್ ಹೋಗೋ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ಡಿಸ್ಟೆನ್ಸ್ ಕವರ್ ಆಗಿ 2 ಅವರ್ 40 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಮೇಲಿದೆ. ಭಟ್ಕಳಕ್ಕೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BTJL ಅಂತ. ಎರಡೇ ಪ್ಲ್ಯಾಟ್ಫಾರ್ಮ್ ಈ ಸ್ಟೇಷನಲ್ಲಿ ಇರೋದು. ಟೋಟಲಿ 17ರಿಂದ 18 ಟ್ರೈನ್ಗಳು ಇಲ್ಲಿ ಪಾಸ್ ಆಗ್ತವೆ. ಆಲ್ಟಿಂಗ್ ಟ್ರೈನ್ಸ್ ಅಂತ ಹೇಳಿದ್ನಲ್ಲ ಅದೇ. ಡಿಪಾಚರ್ ಆಗಿ 2 ನಿಮಿಷ ಇದೆ, ನೋಡೋಣ. 2 ನಿಮಿಷ ಕೊಟ್ಟು ಡಿಪಾಚರ್ ಆಯಿತು. ಭಟ್ಕಳ
ಡಿಸ್ಟೆನ್ಸ್ ಕವರಿಗೆ 2 ಅವರ್ 40 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಇವಾಗ ಮುರುಡೇಶ್ವರ ಯಾಕೆ ಫೇಮಸ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಮುರುಡೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ಬರೀ 2.5 ಕಿಲೋಮೀಟ್ರಿಗೆ ಮುರುಡೇಶ್ವರ ಟೆಂಪಲ್ ಸಿಗುತ್ತೆ. ಅದಕ್ಕೆ ಬೈ ಟ್ರೈನೇ ಬೆಸ್ಟ್ ರೂಟು. ಆಮೇಲೆ ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಸ್ಟೇಷನ್ ಬೋರ್ಡ್ ಬಂದುಬಿಟ್ಟು MRDW ಅಂತ. ಆಮೇಲೆ ರೋಡಲ್ಲಿ 2 ಪ್ಲ್ಯಾಟ್ಫಾರ್ಮ್ ಇದೆ. ನಮ್ಮ ಟ್ರೈನ್ ಇವಾಗ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದಿದೆ. ಆಲ್ರೆಡಿ 2 ಅವರ್ 40 ನಿಮಿಷ ಡಿಲೇ ಆಗಿದೆ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ನಮ್ಮದು 1 ಅವರ ಅಷ್ಟೇ. ಆಲ್ಟ್ ಇದೆ ಇಲ್ಲಿ, 2 ನಿಮಿಷ ಮೇಲೆ ಡಿಪಾರ್ಚರ್ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ 2ರಲ್ಲಿ ಗಾಂಧಿಧಾಮಿಂದ ತಿರುವನಹಳ್ಳಿ ಹೋಗುವ ತಿರುವನಹಳ್ಳಿ ಹಮ್ಸಫರ್ ಎಕ್ಸ್ಪ್ರೆಸ್ ಇದೆ. ಬ್ಯಾಕ್ ಸೈಡ್ ಫುಲ್ಲು ಹಮ್ಸಫರ್ ಕೋಚು, ಫ್ರಂಟಲ್ಲಿ LHB ಹಾಕವ್ರೆ ಕೋಚಸ್ಸು. ಸೈಕ್ ಆಗಿದೆ ಕ್ಲೈಮೇಟ್ ಮಾತ್ರ. ಡಿಪಾರ್ಚರ್ ಆಯಿತು ಮುರುಡೇಶ್ವರದಿಂದ. ಬನ್ನಿ ಜನರೇ ಬನ್ನಿ. ಮುಂಬೈ LTT ಇಂದ ತಿರುವನಂತಪುರಂ ನಾರ್ತ್ ಹೋಗೋ ಗರೀಬ್ ರಥ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಪಂಚಗಂಗಾ ಎಕ್ಸ್ಪ್ರೆಸ್. ಮಂಕಿ ಸ್ಟೇಷನಿಂದ ಡಿಪಾರ್ಚರ್ ಆಯಿತು. ಇಲ್ಲಿ ಯಾಕಪ್ಪ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ಕ್ರಾಸಿಂಗ್ ಇತ್ತಲ್ಲ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ. ಫುಲ್ಲು ಸಿಂಗಲ್ ಲೈನ್ ಅಲ್ವಾ, ಅದಕ್ಕೆ. ಶರಾವತಿ ನದಿ ಕ್ರಾಸಿಂಗ್ ಪಂಚಗಂಗಾ ಎಕ್ಸ್ಪ್ರೆಸ್ ಇವಾಗ ಶರಾವತಿ ರೈಲ್ವೆ ಬ್ರಿಡ್ಜಲ್ಲಿದೆ. ನೋಡಿದ್ರೆ ಬರೀ ನೀವಪ್ಪ, ಶರಾವತಿ ನದಿ. ಯಾರೋ ಫಿಶಿಂಗ್ ಮಾಡ್ತಾರೆ ದೂರದಲ್ಲಿ, ಮೀನು ಹಿಡಿತಾವ್ರೆ. ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ 3 ಅವರ್ ಡಿಲೇ ಆಗಿ ನಮ್ಮ ಟ್ರೈನ್ ಒಂದಿಗೆ 1 ಅವರ್ಗೆ ನಾವು ಇಲ್ಲೇ ಹೇಳ್ಕೊಂಡ್ಬೇಕು. ನಮ್ಮದು ಇಲ್ಲೇ ಡೆಸ್ಟಿನೇಷನ್ ಇದ್ದು. ಇದು ನೆಕ್ಸ್ಟ್ ಗೋಕರ್ಣ ಆಮೇಲೆ ಕಾರವಾರ ಹೋಗುತ್ತೆ.
ಅದು ಇನ್ನೂ ಎಷ್ಟೊತ್ತ ಡಿಲೇ ಆಗುತ್ತೆ ಗೊತ್ತಿಲ್ಲ. ಈಗ ಡಿಪಾಚರ್ ಆಯ್ತು ನಮ್ಮ ಟ್ರೈನು 1 ಅವರ್ದಿಂದ. ಇಷ್ಟ ನಮ್ಮ ಜರ್ನಿ ಇದ್ದಿದ್ದು. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.